ಮಂಗಳೂರಿನಲ್ಲಿ ಬ್ಯಾಂಕ್ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬ್ಯಾಂಕ್ ಅಲ್ಲಿ 10 ಕೋಟಿ ರೂಪಾಯಿ ಲೂಟಿ ಮಾಡಿದರ ರಾಬರಿ ಕುರಿತ ಪ್ರಾಥಮಿಕ ಮಾಹಿತಿ ಬೆಚ್ಚಿ ಬೀಳಿಸುತ್ತಿದೆ. ಕಾರಲ್ಲಿ ಬಂದು ಲೂಟಿ ಮಾಡಿದ್ದು ಬರೋಬ್ಬರಿ 10 ಕೋಟಿಯ ಹಾಗಿದ್ದರೆ ₹10 ಕೋಟಿ ಲೂಟಿ ಮಾಡಿದರ ನೋಡಿ. ಐಷಾರಾಮಿ ಕಾರಲ್ಲಿ ಬಂದು 10 ಕೋಟಿ ರೂಪಾಯಿ ಲೂಟಿ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಪ್ರಾಥಮಿಕ ಮಾಹಿತಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಇವರು ಕಳ್ಳತನ ಮಾಡಿರಬಹುದು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಬರಿ ಕುರಿತ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಎಸ್ಕೇಪ್ ಆದ್ರ ಹಾಗಿದ್ದರೆ ಇವರು ಅಲ್ಲಿಗೆ 10 ಕೋಟಿ ರೂಪಾಯಿ ರಾಬರಿ, 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಪರಾರಿಯಾದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಐಷಾರಾಮಿ ಕಾರಲ್ಲಿ ಬರ್ತಾರೆ. 5 ಜನರ ತಂಡ ಬ್ಯಾಂಕ್ಗೆ ನುಗ್ಗುತ್ತೆ, ಬ್ಯಾಂಕ್ ಅನ್ನ ದರೋಡೆ ಮಾಡ್ತಾರೆ. ಈಗ ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿರೋದನ್ನ ನಾವು ಗಮನಿಸ್ತಾ ಇದ್ರೆ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಇವರು ಪರಾರಿಯಾದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಬೀದರ್ನ ಬಳಿಕ ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ, ರಾಜ್ಯದಾದ್ಯಂತ ಈ ರೀತಿಯ ಘಟನೆಯನ್ನ ಖಂಡಿಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಟೀಕೆಗಳು ಕೇಳಿ ಬರ್ತಾ ಇವೆ. ಈ ಮಧ್ಯೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು, ಮಂಗಳೂರಿನ ಹೊರವಲಯದ ಬ್ಯಾಂಕ್ನಲ್ಲಿ ದರೋಡೆ ಆದ ನಂತರ FSL ಟೀಮ್ ಅವರು, ಪೊಲೀಸರು ಈಗ ಸ್ಥಳಕ್ಕೆ ಧಾವಿಸಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿ ಒಂದು ಬರ್ತಾ ಇದೆ. 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಈ ಕಳ್ಳರು ಎಸ್ಕೇಪ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋ. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ನಿರಂತರ ತನಿಖೆಯೂ ಕೂಡ ಅಲ್ಲಿ ಆಗ್ತಾ ಇದೆ. ಶ್ವಾನದಳದವರು ಬಂದಿದ್ದಾರೆ, FSL ತಂಡದವರು ಸ್ಥಳದಲ್ಲಿದ್ದಾರೆ, ಪೊಲೀಸ್ ಹಿರಿಯ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಐಷಾರಾಮಿ ಫಿಯಟ್ ಕಾರಲ್ಲಿ ಇವರು ಬರ್ತಾರೆ. ಇವರು ಎಲ್ಲಿಂದ ಬಂದ್ರು, ಯಾವ ಕಡೆ ಪರಾರಿ ಆದ್ರು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕೋದು ಒಂದು ಕಡೆ ಆದ್ರೆ CCTV ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಕಳ್ಳರ ಜಾಡನ್ನ ಹಿಡಿದು ಪೊಲೀಸರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಬೀದರ್ನ ಬಳಿಕ ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ರಾಜ್ಯದಾದ್ಯಂತ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇರೋ ಜೊತೆಗೆ ಜನಸಾಮಾನ್ಯರು ಕೂಡ ಈಗ ಆತಂಕ ಭರಿತರಾಗಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾಂಕ್ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬ್ಯಾಂಕ್ ಅಲ್ಲಿ 10 ಕೋಟಿ ರೂಪಾಯಿ ಲೂಟಿ ಮಾಡಿದರ ರಾಬರಿ ಕುರಿತ ಪ್ರಾಥಮಿಕ ಮಾಹಿತಿ ಬೆಚ್ಚಿ ಬೀಳಿಸುತ್ತಿದೆ. ಕಾರಲ್ಲಿ ಬಂದು ಲೂಟಿ ಮಾಡಿದ್ದು ಬರೋಬ್ಬರಿ 10 ಕೋಟಿಯ ಹಾಗಿದ್ದರೆ ₹10 ಕೋಟಿ ಲೂಟಿ ಮಾಡಿದರ ನೋಡಿ. ಐಷಾರಾಮಿ ಕಾರಲ್ಲಿ ಬಂದು 10 ಕೋಟಿ ರೂಪಾಯಿ ಲೂಟಿ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಪ್ರಾಥಮಿಕ ಮಾಹಿತಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಇವರು ಕಳ್ಳತನ ಮಾಡಿರಬಹುದು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಬರಿ ಕುರಿತ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಎಸ್ಕೇಪ್ ಆದ್ರ ಹಾಗಿದ್ದರೆ ಇವರು ಅಲ್ಲಿಗೆ 10 ಕೋಟಿ ರೂಪಾಯಿ ರಾಬರಿ, 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಪರಾರಿಯಾದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಐಷಾರಾಮಿ ಕಾರಲ್ಲಿ ಬರ್ತಾರೆ. 5 ಜನರ ತಂಡ ಬ್ಯಾಂಕ್ಗೆ ನುಗ್ಗುತ್ತೆ, ಬ್ಯಾಂಕ್ ಅನ್ನ ದರೋಡೆ ಮಾಡ್ತಾರೆ. ಈಗ ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿರೋದನ್ನ ನಾವು ಗಮನಿಸ್ತಾ ಇದ್ರೆ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಇವರು ಪರಾರಿಯಾದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಬೀದರ್ನ ಬಳಿಕ ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ, ರಾಜ್ಯದಾದ್ಯಂತ ಈ ರೀತಿಯ ಘಟನೆಯನ್ನ ಖಂಡಿಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ.
ಸರ್ಕಾರದ ವಿರುದ್ಧ ಟೀಕೆಗಳು ಕೇಳಿ ಬರ್ತಾ ಇವೆ. ಈ ಮಧ್ಯೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಮಂಗಳೂರಿನ ಹೊರವಲಯದ ಬ್ಯಾಂಕ್ನಲ್ಲಿ ದರೋಡೆ ಆದ ನಂತರ FSL ಟೀಮ್ ಅವರು ಪೊಲೀಸರು ಈಗ ಸ್ಥಳಕ್ಕೆ ಧಾವಿಸಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿ ಒಂದು ಬರ್ತಾ ಇದೆ, 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಈ ಕಳ್ಳರು ಎಸ್ಕೇಪ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋ. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ನಿರಂತರ ತನಿಖೆಯೂ ಕೂಡ ಅಲ್ಲಿ ಆಗ್ತಾ ಇದೆ. ಶ್ವಾನದಳದವರು ಬಂದಿದ್ದಾರೆ, FSL ತಂಡದವರು ಸ್ಥಳದಲ್ಲಿದ್ದಾರೆ, ಪೊಲೀಸ್ ಹಿರಿಯ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಐಷಾರಾಮಿ ಫಿಯಟ್ ಕಾರಲ್ಲಿ ಇವರು ಬರ್ತಾರೆ. ಇವರು ಎಲ್ಲಿಂದ ಬಂದ್ರು, ಯಾವ ಕಡೆ ಪರಾರಿ ಆದ್ರು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕೋದು ಒಂದು ಕಡೆ ಆದರೆ CCTV ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಕಳ್ಳರ ಜಾಡನ್ನ ಹಿಡಿದು ಪೊಲೀಸರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಬೀದರ್ನ ಬಳಿಕ ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ರಾಜ್ಯದಾದ್ಯಂತ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇರೋ ಜೊತೆಗೆ ಜನಸಾಮಾನ್ಯರು ಕೂಡ ಈಗ ಆತಂಕ ಭರಿತರಾಗಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾಂಕ್ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬ್ಯಾಂಕ್ ಅಲ್ಲಿ 10 ಕೋಟಿ ರೂಪಾಯಿ ಲೂಟಿ ಮಾಡಿದರ ರಾಬರಿ ಕುರಿತ ಪ್ರಾಥಮಿಕ ಮಾಹಿತಿ ಬೆಚ್ಚಿ ಬೀಳಿಸುತ್ತಿದೆ. ಕಾರಲ್ಲಿ ಬಂದು ಲೂಟಿ ಮಾಡಿದ್ದು ಬರೋಬ್ಬರಿ 10 ಕೋಟಿಯ ಹಾಗಿದ್ದರೆ ಕೋಟಿ ರೂಪಾಯಿ ಲೂಟಿ ಮಾಡಿದರ ನೋಡಿ. ಐಷಾರಾಮಿ ಕಾರಲ್ಲಿ ಬಂದು 10 ಕೋಟಿ ರೂಪಾಯಿ ಲೂಟಿ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಪ್ರಾಥಮಿಕ ಮಾಹಿತಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಇವರು ಕಳ್ಳತನ ಮಾಡಿರಬಹುದು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಬರಿ ಕುರಿತ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಎಸ್ಕೇಪ್ ಆದ್ರ ಹಾಗಿದ್ದರೆ ಇವರು. ಅಲ್ಲಿಗೆ 10 ಕೋಟಿ ರೂಪಾಯಿ ರಾಬರಿ, 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಪರಾರಿಯಾದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಐಷಾರಾಮಿ ಕಾರಲ್ಲಿ ಬರ್ತಾರೆ, 5 ಜನರ ತಂಡ ಬ್ಯಾಂಕ್ಗೆ ನುಗ್ಗುತ್ತೆ, ಬ್ಯಾಂಕ್ ಅನ್ನ ದರೋಡೆ ಮಾಡ್ತಾರೆ. ಈಗ ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿರೋದನ್ನ ನಾವು ಗಮನಿಸ್ತಾ ಇದ್ರೆ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಇವರು ಪರಾರಿಯಾದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಬೀದರ್ನ ಬಳಿಕ ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ, ರಾಜ್ಯದಾದ್ಯಂತ ಈ ರೀತಿಯ ಘಟನೆಯನ್ನ ಖಂಡಿಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಟೀಕೆಗಳು ಕೇಳಿ ಬರ್ತಾ ಇವೆ. ಈ ಮಧ್ಯೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಮಂಗಳೂರಿನ ಹೊರವಲಯದ ಬ್ಯಾಂಕ್ನಲ್ಲಿ ದರೋಡೆ ಆದ ನಂತರ FSL ಟೀಮ್ ಅವರು ಪೊಲೀಸರು ಈಗ ಸ್ಥಳಕ್ಕೆ ಧಾವಿಸಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿ ಒಂದು ಬರ್ತಾ ಇದೆ, 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದು ಈ ಕಳ್ಳರು ಎಸ್ಕೇಪ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋ. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ನಿರಂತರ ತನಿಖೆಯೂ ಕೂಡ ಅಲ್ಲಿ ಆಗ್ತಾ ಇದೆ. ಶ್ವಾನದಳದವರು ಬಂದಿದ್ದಾರೆ, FSL ತಂಡದವರು ಸ್ಥಳದಲ್ಲಿದ್ದಾರೆ, ಪೊಲೀಸ್ ಹಿರಿಯ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವ